ಇರು. ಯಾಕೊಬ್ಬನೇ ಕೂತಿದೀಯ ಅಲ್ಲಿ? ಏನೂ ಇಲ್ಲ ಅಕ್ಕ. ನೀನು ಶ್ರಾವಣಿ ಬಗ್ಗೆ ಯೋಚನೆ ಮಾಡಿ. ಅಮ್ಮ ಬೇಕು ಅಂತ ಹಠ ಮಾಡೇ ಇಲ್ಲ ಅಲ್ವಾ? ಪಿಂಕಿ ಸುರೇಂದ್ರನ ಹೆತ್ತು ಮಗಳು, ನೀನು ಸ್ವಂತ ದೊಡ್ಡಪ್ಪ. ಅದಕ್ಕೆ ಆ ಮಗು ಅವಳ ದುಃಖನ, ಅವಳ ಸಂಕಟನ, ನೋವನ್ನ, ಅವಳು ಎಲ್ಲಾನು ನಿಮ್ಮ ಹತ್ರ ತೋರಿಸ್ಕೋತಾಳೆ. ಯಾಕಂದ್ರೆ ನೀವು ಅವಳ ರಕ್ತ ಸಂಬಂಧಿಗಳು. ಆದ್ರೆ ಶ್ರಾವಣಿಗೆ ನೀನು ಅಪ್ಪ ಅಲ್ವಲ್ಲ. ಕೋಪನ ನಿಮ್ಮ ಹತ್ರ ತೋರಿಸ್ಕೊಂಡಿರೋಳು. ಸುಮ್ಮನೆ ನೀನು ಅವಳ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಆ ನಂದಿನಿ ನಿನಗೆ ಮಾಡಿರೋ ಮೋಸ ನೆನೆಸ್ಕೊಂಡ್ರೆ ನನಗೀಗಲೂ ಮೈಯೆಲ್ಲ ಉರಿಯುತ್ತೆ, ಹೃದಯ ನಡುಗುತ್ತೆ. ಅಲ್ಲ, ಹೋಗಿ ಹೋಗಿ ನಿನಗೆ ಮೋಸ ಮಾಡಿದಾಳೆ. ಇಷ್ಟು ಪ್ರೀತಿ ಮಾಡೋ ಗಂಡನ್ನ ಬಿಟ್ಟು ಹೋಗಕ್ಕೆ ಅವಳಿಗೆ ಹೇಗಾದ್ರೂ ಮನ್ಸು ಬಂತು? ಟೈಮು, ನಾನು ಈಗಲೇ ಹೋಗಿ ಅಮ್ಮನ ನೋಡ್ತೀನಿ. ಯಾರು? ಅಮ್ಮ, ನಾನು ಪಿಂಕಿ. ಪಿಂಕಿ, ಪಿಂಕಿ ಪುಟ್ಟ, ಒಳಗ್ ಬಾ ಕಂದ. ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬಾ. ಆದ್ರೆ ಡೋರ್ ಕ್ಲೋಸ್ ಆಗಿದೆ, ಓಪನ್ ಆಗ್ತಾ ಇಲ್ಲ ಅಮ್ಮ. ಹೇಗೆ ಓಪನ್ ಮಾಡ್ಲಿ? ನಾನು ನಿಮ್ಮ ಜೊತೆ ಮಾತಾಡ್ಬೇಕು, ನಿಮ್ಮನ್ನ ನೋಡ್ಬೇಕು. ಏನ್ ಮಾಡ್ಲಮ್ಮ? ಓಪನ್ ಆಗ್ತಿಲ್ಲ. ಅಯ್ಯೋ ದೇವ್ರು, ನಾನೀಗ ಏನಪ್ಪ ಮಾಡ್ಲಿ? ತಾಯಿ ಮಗುನ ದೂರ ಮಾಡ್ತಿದ್ದಾಳೆ ಆ ಪಾಪಿ. ಅಮ್ಮ, ಡೋರ್ ಹೇಗೆ ಓಪನ್ ಮಾಡೋದು? ಲಾಕ್ ಆಗಿದೆ. ಇದ್ರ ಕೀ ಎಲ್ಲಿರುತ್ತೆ ಹೇಳಿ? ಕೀ ಸಿಕ್ಕಿದ್ರೆ ನಾನೇ ಡೋರ್ ಓಪನ್ ಮಾಡ್ತೀನಿ. ಈ ಡೋರ್ ಕೀ ನಿನಗೆ ಸಿಗಲ್ಲ ಪಿಂಕಿ. ಈ ಡೋರ್ ಕೀ ವಿಜಯಾಂಬಿಕಾ ರೂಮಲ್ಲಿ ಇರುತ್ತೆ. ಆದ್ರೆ ನೀನ್ ಮಾತ್ರ ಅಲ್ಲಿಗೆ ಹೋಗ್ಬೇಡಮ್ಮ. ಅವಳು ನರ ರೂಪದಲ್ಲಿರೋ ರಾಕ್ಷಸಿ. ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಅವಳ ಹತ್ರ ಮಾತ್ರ ಹೋಗ್ಬೇಡ. ಅರ್ಥ ಆಯ್ತಾ ಪಿಂಕಿ? ಪಿಂಕಿ, ಪಿಂಕಿ, ಪಿಂಕಿ ಪುಟ್ಟ, ಪಿಂಕಿ, ಪಿಂಕಿ, ನೀನಲ್ಲಿ ಹೋಗ್ಬೇಡ ಪಿಂಕಿ. ಪಿಂಕಿ, ಪಿಂಕಿ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಅಯ್ಯೋ,
ಪಿಂಕಿ ಇದೇ ಇರ್ಬೋದಾ? ಪಿಂಕಿ, ಇಷ್ಟೊತ್ತಲ್ಲಿ ನೀನಿಲ್ಲ ಯಾಕೆ ಓಡಾಡ್ತಿದ್ಯಾ? ಅದು ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಆಟ ಆಡ್ತಿದ್ದೆ. ಏನ ಆಟ ಆಡ್ತಿದ್ದ ಇಷ್ಟೊತ್ತಲ್ಲಿ? ನೋ 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 ಮಕ್ಕಳು ಇಷ್ಟೊತ್ತಲ್ಲಿ ಆಟ ಆಡಬಾರ್ದು. ಬೇಗ ಮಲ್ಕೋಬೇಕು, ಬೇಗ ಎದ್ದೇಳಬೇಕು. ಅರ್ಥ ಆಯ್ತಾ? ಹೋಗು ಮಲ್ಕೋ. ಸರಿ ಹೋಗು. ಸರಿ, ಹೋಗ್ತೀನಿ. ಪಿಂಕಿ ನಿಂತ್ಕೋ. ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಓಡಾಡ್ತಿದ್ಯಾ? ಅದನ್ನ ಯಾಕೆ ಮತ್ತೆ ಮತ್ತೆ ಕೇಳ್ತೀಯ? ನಾನು ಕೇಳಿದ್ನ? ಏನು ಕೇಳಿದೆ? ಕೇಳಿದ್ದಲ್ಲ, ಹೇಳಿದ್ದು ಲೇಟ್ ಆಯ್ತು, ಹೋಗಿ ಮಲ್ಕೋ ಅಂತ. ಹಾಂ, ಹೌದೌದೌದೌದೌದೌದೌದು, ತುಂಬ ಲೇಟ್ ಆಗಿದೆ. ಇಷ್ಟೊತ್ತಲ್ಲಿ ಮಕ್ಕಳು ಆಟ ಆಡಬಾರ್ದು. ಬೇಗ ಮಲ್ಕೋಬೇಕು, ಬೇಗ ಹೇಳಬೇಕು. ಅರ್ಥ ಆಯ್ತಾ? ನಡಿ, ನೀನು ಮಲ್ಕೋ. ಬೇಡ ಬೇಡ ಬೇಡ, ತಡಿ. ನಾನೇ ನಿನ್ನ ರೂಮ್ವರೆಗೂ ಬಿಟ್ಟು ಮಲಗಿಸಿ ಬರ್ತೀನಿ. ಆಮೇಲೆ ನೀನು ತಪ್ಪಿಸ್ಕೊಬಿಟ್ರೆ